ಹೇ ಗಾಯ್ಸ್ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ನಿನ್ನೆಲ್ಲ ಬಾಗ ಬೀಚೆಲ್ಲ ಸುತ್ತಿದ್ವಿ. ಸೊ ಬಾಗ ಬೀಚ್ ಆಯಿತು, ಸ್ಕೂಬಾ ಡೈವ್ ಹೋಗಿದ್ವಿ ಆ್ಯಂಡ್ ಪ್ಯಾರಾಸ್ಲಿಂಗ್ ಹೋಗಿದ್ವಿ ಆ್ಯಂಡ್ ಸಮ್ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ನೆನ್ನೆ ಮಾಡಿದ್ವಿ. ಸೊ ರಾತ್ರಿ ಬರೋಷ್ಟೊತ್ತಿಗೆ ಲೇಟ್ ನೈಟ್ ಆಗೋಯಿತು. ಸೊ ಬಂದು ಮಲ್ಕೊಂಡು ಸೊ ಇವತ್ತು ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಹೊರಡೋದು ನಮ್ಮ ಮೈದು. ಸೊ ರೂಮ್ ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಸೊ ಬೈಕ್ಸ್ಗೆಲ್ಲ ಲಗೇಜ್ ಪ್ಯಾಕ್ ಮಾಡಿಬಿಟ್ಟು ಜಸ್ಟ್ ಇವಾಗ ಹೋಗಿ ನಾವು ಸೂಟಪ್ ಮಾಡಿಕೊಂಡು ಸೊ ಗೇಟ್ಸ್ ಎಲ್ಲ ಹಾಕ್ಕೊಂಡು ಇಲ್ಲಿಂದ ಹೊರಡೋದು. ಸೊ ಟೈಮ್ ಇವಾಗ ಆಗಿದೆ ಆಲ್ಮೋಸ್ಟ್ ಲೈಕ್ 11:30. ಸೊ ಇಲ್ಲಿಂದ ಮೇ ಬಿ 12 ಗಂಟೆಗೆ ಹೊಡ್ತೀವಿ. 12 ಗಂಟೆಗೆ ಹೊಟ್ಟರೆ ನಮಗೆ ನಿಯರ್ಲಿ 12 ಅವರ್ಸ್ ಜರ್ನಿ. ಸೊ 12 ಅವರ್ಸ್ ಜರ್ನಿನ ನೋಡಬೇಕು. ಸೊ ಲೈಕ್ ನಿಯರ್ಲಿ 100 ಕಿಲೋಮೀಟರ್ಸ್ ಒಂದು ಸ್ಟಾಪ್ ಆ ಥರ ಮಾಡಿಕೊಂಡು ಹೊರಡೋಣ ಅಂತ ನಮ್ಮ ಪ್ಲ್ಯಾನ್ ಇರೋದು. ಸೊ ಫೈನ್ ಗೈ. ಸೊ ಎಲ್ಲೆಲ್ಲಿ ಸ್ಟಾಪ್ ಮಾಡ್ತೀವಿ ಎಲ್ಲೆಲ್ಲಿ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿ ಯು ದ್ಯಾನ್. ಓಕೆ ಗಾಯ್ಸ್, ಸೊ ನಾವು ಹೊರಡ್ತಾ ಇದ್ದೀವಿ ಟುವರ್ಡ್ಸ್ ಬೆಂಗಳೂರಿನ ಕಡೆಗೆ. ಜಸ್ಟ್ ನಾವು ಹೋಟೆಲ್ ಚೆಕ್ಔಟ್ ಮಾಡಿ ಗೋವಾದಿಂದ ಹೊರಡ್ತಾ ಇದ್ದೀವಿ. ಸೊ 3 days ಕೋಲ್ವಾಲ್ಲಿ ಇದ್ದು ಕೋಲ್ವಾಯಿಂದ ಎಲ್ಲ ಕಡೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು ನಮ್ಮದು. ಸೊ ನಮ್ಮ ಪಯಣ ಬೆಂಗಳೂರಿನ ಕಡೆಗೆ ವಿತ್ ಗರುಡ ಫಾಲೋಡ್ ಬೈ ಆಶಿ. ಆ್ಯಕ್ಚುಲಿ ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡೋ ಪ್ಲ್ಯಾನ್ಸ್ ಇತ್ತು, ಬಟ್ ಸಂಡೇ ನನಗೂ ಕೆಲಸ ಇರುತ್ತೆ ಸ್ವಲ್ಪ. KG ಇಬ್ರು ಅವ್ರಿಗೂ ಸ್ವಲ್ಪ ಕೆಲಸ ಇತ್ತು, ಎಲ್ಲರಿಗೂ ಸಡನ್ ಕೆಲಸಗಳು ಬಿದ್ದುಬಿಡ್ತು ಸಂಡೇಗೆ. ಸೊ ಅದಕ್ಕೆ ಸ್ಯಾಟರ್ಡೇ ಅಷ್ಟೇ ಅದಕ್ಕೆ ಕ್ಯಾಪ್ ಮಾಡ್ಕೊಂಡ್ವಿ. ಸೊ ನಮ್ಮ 5 days ಟ್ರಿಪ್ಪಲ್ಲಿ ಟೋಟಲಾಗಿ 2 days ಫುಲ್ ಜರ್ನಿನೇ ಇತ್ತು. ಮಿಕ್ಕಿ 3 days ಫುಲ್ ನಾವು ಎಕ್ಸ್ಪ್ಲೋರ್ ಮಾಡಿದ್ದು ಫುಲ್ ಗೋವಾನ. ಸೊ ಆ ಥರ ಒಂದು ದಿನ ಮುರುಡೇಶ್ವರ, 2 ದಿನ ಗೋವಾ. ಇದು ಮೈನ್ ಸರ್ಕಲ್ಲು. ಇಲ್ಲಿಂದ ಲೆಫ್ಟಿಗೆ ನಾವು ಹೋಗ್ತಾಯಿದ್ವಿ NH66 ವಾಸ್ಕೋಗೆ, ಮತ್ತು ನಾರ್ತ್ಗೆ ಹೋಗಬೇಕು ಅಂದರೆ ಹೆಂಗೆ ಹೋಗ್ತಾಯಿದ್ವಿ. ನಾವು ಹೋಗ್ತಾ ಇದ್ದು ಬೆಂಗಳೂರು ಕಡೆಗೆ ಆಗಿರೋದ್ರಿಂದ ನಾವು ಸ್ಟ್ರೈಟ್ ಹೋಗಬೇಕು. ಸೊ ಇವಾಗ ಹೈವೇಗೆ ಎಂಟ್ರ್ ಆದ್ವಿ. ಗೋವಾ ಟು ಹೈದ್ರಾಬಾದ್ ಹೈವೇ ಇದು. ಬೆಳಗಾವಿ ಎಲ್ಲ ಹೋಗುತ್ತಂತೆ. ಸೊ ನಾವು ಹೋಗ್ತಾ ಇರೋ ರೂಟ್ ಬಂದು ಹುಬ್ಳಿ ಮೇಲ್ಗಡೆ. ಸೊ ಮೇ ಬಿ NH75 ಐ ಥಿಂಕ್. ಸೊ ವಿಂಡ್ ನಾಯ್ಸ್ ಬರ್ತಾ ಇರ್ತದೆ, ಯಾಕಂದರೆ ನಾನು ನನ್ನ ಮೈನ್ ವೈಸರ್ ಕ್ಲೋಸ್ ಮಾಡ್ಕೊಂಡಿಲ್ಲ. ವೈಸರ್ ಕ್ಲೋಸ್ ಮಾಡಿಕೊಂಡ್ರೆ ಫುಲ್ ಹೀಟ್ ಆಗ್ತಿದೆ ಒಳಗಡೆ, ಹಾಟ್ ಏರ್ ಹೊಡಿತಾ ಇದೆ. ಸೊ ಅದಕ್ಕೋಸ್ಕರ ಓಪನ್ ಮಾಡ್ಕೊಂಡಿದ್ದೀನಿ. ವಿಂಡ್ ನಾಯ್ಸ್ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಿಡಿಯೋ ಅಲ್ಲಿ. ಸೊ ಫಸ್ಟ್ ಟೈಮ್ ಲಾಂಗ್ ಟ್ರಿಪ್ ಹೊಡೆದಿದ್ದು. ಈ ಸಲ ಲಗೇಜ್ ಸ್ವಲ್ಪ ಹೆವಿ ಎತ್ಕೊಂಡ್ಬಿಟ್ಟಿದೆ. ನೆಕ್ಸ್ಟ್ ಟೈಮಿಂದ ಲಗೇಜ್ನ ಆಪ್ಟಿಮೈಸ್ ಮಾಡಬೇಕು, ಆವಾಗ ಸ್ವಲ್ಪ ಆರಾಮಾಗಿ ರೈಡ್ ಮಾಡಬಹುದು. ಇವಾಗ ಸ್ವಲ್ಪ ಗಾಳಿ ಆಡ್ತೈತೆ, ಮರಗಳಿದಾವಲ್ಲ. ಏನಿದೆ ನೋಡಿ ಸ್ಟ್ರೆಚ್ಚು.
RTO ಚೆಕ್ ಪೋಸ್ಟ್. ಸೊ ಇಲ್ಲಿಂದ ಘಾಟ್ ಸೆಕ್ಷನ್ ಅಂತೆ, ಸೊ ಎಲ್ಲೂ ನಿಲ್ಲಿಸೋಂಗಿಲ್ಲ. ಸೊ ಹೊಡ್ಕೊಂಡು ಹೊಟ್ಟೋಗಿ ಅಂತ ಹೇಳ್ತಾ ಇದ್ದಾರೆ. ಆ್ಯನಿಮಲ್ಸ್ ಇರುತ್ತೆ ಅಂತ. ಓಕೆ, 45 ಕಿಲೋಮೀಟರ್ಸ್ ಐತಿ. ಭಗವಾನ್ ಮಹಾವೀರ್ ನ್ಯಾಷನಲ್ ಪಾರ್ಕ್. ಮಹಾವೀರನ ತಲೆ ಮೇಲೆ ಬಟ್ಟೆ ಆಗಿಬಿಟ್ಟಿರಲ್ಲವಾ ನೋಡಿ. ಘಾಟ್ ಸೆಕ್ಷನಲ್ಲಿ ಬರ್ತಾ ಇದ್ದಂಗೆ ಕಿವಿಗಳು ಹಂಗೆ ಮುಚ್ಕೊಂಡ್ಬಿಡ್ತದೆ. ಪ್ರಾಬ್ಲಮ್ ಇದು ಲೈಕ್ ನಾವು ಎಲಿವೇಶನ್ ಡ್ರಾಪ್ ಆಗ್ತಾ ಇರ್ತೀವಲ್ವ. ಸೊ ಎಲಿವೇಶನ್ ಡ್ರಾಪ್ ಆಗೋದ್ರಿಂದ ಇಲ್ಲ ಎಲಿವೇಶನ್ ಇಮಿಡಿಯೇಟಾಗಿ ಇನ್ಕ್ರೀಸ್ ಆಗೋದ್ರಿಂದ ನಮ್ಮ ಕಿವಿಗಳು ಬ್ಲಾಕ್ ಆಗ್ತವೆ. ಸೇಮ್ ನೆನ್ನೆ ನಮ್ಗೆ ಕೂಡ ಸೇಮ್ ಫೀಲಿಂಗೇ ಆಗಿದ್ದು. ಸ್ಕೂಬಾ ಮಾಡಬೇಕಾದ್ರೆ ಮೇಲೆ ಇರಬೇಕಾದ್ರೆ ಏನೂ ಇರೋಲ್ಲ. ಸೊ ನೀವೇನು ಶಾರ್ಟ್ಸ್ ಎಲ್ಲ ನೋಡಿರಲ್ಲ, ಅದು ಸರ್ಫೇಸಿಂದ ಒಂದು ಸ್ವಲ್ಪ ಕೆಳಗಡೆ ಮಾತ್ರ ಇಟ್ಕೊಂಡು ಫೋಟೋಸ್ ತಗೊಳ್ತಾರೆ. ಬಟ್ ಡೀಪ್ ಡೈವ್ ಮಾಡಿದಾಗ ಹೋಗ್ತಾ ಇದ್ದಂಗೆ ಸಡನ್ನಾಗಿ ಕಿವಿ ನೋವು ಬರ್ತದೆ. ಹಂಗೆ ಈ ನಾವು ಈ ಫ್ಲೈಟ್ಸಲ್ಲಿ ಹೋದಾಗ ಏನತ್ರ ಫೀಲಿಂಗ್ ಬರುತ್ತೆ ನೋಡಿ, ಸೇಮ್ ಫೀಲಿಂಗ್. ಮಲಗಿಸಿ ಎದ್ದೇಳಿಸ್ಬೋದು ಹಂಗೆ. ರೋಡ್ ಆ ರೇಂಜ್ಗಿದೆ. ರೋಡ್ ಚೆನ್ನಾಗಿದ್ದಾಗ ವೆಹಿಕಲ್ ಆಟೋಮೆಟಿಕಾಗಿ ಸಪೋರ್ಟ್ ಮಾಡೇ ಮಾಡ್ತದೆ. ಬೇಡ ಬೇಡ ಟರ್ನಿಂಗಲ್ಲಿ ಬೇಡ. Five minutes later. ಇನ್ನು ಎಷ್ಟು ಅಪ್ಪ ಬಗ್ಸೋದು, ಬಗ್ಸಿ 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 ಅಪ್ಪ. ಓ, ಕರ್ನಾಟಕಕ್ಕೆ ಎಂಟ್ರ್ ಆಗ್ಬಿಟ್ವಿ ನಾವು. ಕರ್ನಾಟಕ ಬೋರ್ಡ್ಸ್ ಕಾಣಿಸ್ತಾ ಇದ್ದೇವೆ ಆಲ್ರೆಡಿ. ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ. ಬಾಟ್ಲಲ್ಲೂ ಇಲ್ಲ, ಕಮ್ಮಿ ಇತ್ತು. ಇದು ಇಷ್ಟೇ ಎಷ್ಟಿದೆ ಅನ್ಸುತ್ತೆ. ಹಾಂ, ಎಕ್ಸಾಕ್ಟ್ಲಿ 80 ಬಂದಿದ್ದೀವಿ. 1 ಅವರ್ 11:45 ಬಿಟ್ಟಿದ್ದು ನಾವು. 11:45. ಹಾಂ, 1 ಗಂಟೆ ಇವಾಗ. 12 ಆಯ್ತಾ? 1 ಗಂಟೆ. ಪರವಾಗಿಲ್ಲ, ಒಳ್ಳೆ ಟೈಮ್ ಪಿಕಪ್ ಮಾಡ್ಕೊಂಡ್ವಿ. ಹಾಂ ಹಾಂ, ಮಜಾ ಬಂತು. ಇದು ಚೆನ್ನಾಗಿತ್ತು ಆ್ಯಕ್ಚುಲಿ. ಇನ್ನೊಂದು ಈ ಕಾಂಕ್ರೀಟ್ ರೋಡ್ ಅದೇ ಪ್ರಾಬ್ಲಮ್ ಬ್ರೋ. ಕಾಂಕ್ರೀಟ್ ರೋಡಲ್ಲಿ ಟರ್ನ್ ಮಾಡೋಕ್ಕೆ ಒಂಥರ ಕಾನ್ಫಿಡೆನ್ಸ್ ಬರಲ್ಲ. ಹುಡುಗನ ರಿಯಾಕ್ಷನ್ ಚೆನ್ನಾಗಿತ್ತಲ್ಲ. ಹುಬ್ಳಿ ರಾಮನಗರ
ವೇ ಅಂತ ಟೋಲ್ ವೇ ಅಂತ ಕೊಟ್ಟವ್ರೆ. ಮೇ ಬಿ ಇದು ಫಾರೆಸ್ಟ್ ರೇಂಜ್ ಅನಿಸುತ್ತೆ. ಕೋತಿಗಳ ಫಸ್ಟ್ ಸ್ಟಾಪ್ ಹಾಕ್ಕೊಂಡಿದ್ದೀವಿ. ನಿಯರ್ಲಿ ಒಂದು 110 ಕಿಲೋಮೀಟರ್ಸ್ ಟ್ರಾವೆಲ್ ಆದಮೇಲೆ ಫಸ್ಟ್ ಸ್ಟಾಪು. ಬ್ಲೂಟೂತಾ? ಸೊ ಟೀ ಸ್ಟಾಪ್ ಮಾಡಿಕೊಂಡು ಒಂದು ಟೀ ಕುಡ್ಕೊಂಡು ನೆಕ್ಸ್ಟ್ ಹೊರಡೋದು. ಲೆಟ್ಸ್ ಗೋ ಗೈಸ್. ಸೊ ಒಂದು ಟೀ ಬ್ರೇಕ್ ಆಯಿತು ಇವಾಗ ತಾನೇ. ಸೊ ಟೀ ಬ್ರೇಕ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಾವು ಆ್ಯಕ್ಚುಲಿ ಲಂಚ್ ಬಂದುಬಿಟ್ಟು ದಾವಣಗೆರೆಯಲ್ಲಿ ದೋಸೆ ತಿನ್ನೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸೊ ಇನ್ನೂ ದಾವಣಗೆರೆ ಒಂದು 200 ಕಿಲೋಮೀಟರ್ಸ್ ಇದೆ, 3 ಅವರ್ಸು. ಒಂದು ಮಧ್ಯದಲ್ಲಿ ಇನ್ನೊಂದು ಸ್ಟಾಪ್ ಇರುತ್ತೆ, ಇನ್ನೊಂದು ಸ್ಟಾಪ್ ಹಾಕ್ಕೊಂಡು ಆಮೇಲೆ ದಾವಣಗೆರೆ ಹೊರಡೋಣ ಅಂತ. ಸೊ ಅಶ್ವೇನ್ ಆಗ್ತಿಲ್ಲ ಅಷ್ಟೊಂದು ಬ್ರೇಕ್ಫಾಸ್ಟ್ ಮಾಡಿರೋದಕ್ಕೆ. ಸೊ ಒಳ್ಳೆ ಟೀ ಆಯಿತು, ವಾಟರು ಹೈಡ್ರೇಟ್ ಆಗಿ ಡೈರೆಕ್ಟಾಗಿ ಹೊಡಿಯೋದೆ. ಸೀರಿಯಸ್ ಘಾಟ್ ರೋಡ್ಸು ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಟೂರಿಂಗ್ ವೆಹಿಕಲಲ್ಲಿ. ಏನು ಮಜಾ ಕೊಡುತ್ತೀರಾ ಕರ್ವಿಂಗ್ಸ್ ಆಗಲಿ ಇದರಲ್ಲಿ. ಸೊ ಇನ್ನು 18 ಕಿಲೋಮೀಟ್ರ್ ಇದೆ ಗಾಯ್. ಸೊ ಹೈವೇಗೆ, ನ್ಯಾಷನಲ್ ಹೈವೇ 48, ನಮ್ಮ ಪುಣೆ ರೋಡ್ ಅನಿಸುತ್ತೆ ಅದು. ಇದು 75 ಅಲ್ವಾ, ನನಗೂ ಅಷ್ಟೊಂದು ಐಡಿಯಾ ಇಲ್ಲ, ನೋಡೋಣ ಬನ್ನಿ. ಸೊ ಒಟ್ಟಲ್ಲಿ ನ್ಯಾಷನಲ್ ಹೈವೇ 48ಗೆ ಜಾಯ್ನ್ ಆಗ್ತೀವಿ. 18 ಕಿಲೋಮೀಟ್ರ್ ತೋರಿಸ್ತೈತೆ. ಗರ್ಭದಲ್ಲಿ ಗರ್ಜಿಸಿದ ಗರುಡ ಅಂತೆ. ನಿನ್ನ ಬಗ್ಗೆ ಹೇಳ್ತಾರೆ ಗರುಡ, ಗರ್ಭದಲ್ಲಿ ಗರ್ಜಿಸಿದ ಗರುಡ. ಇವರೇ ಬೆಂಕಿ ಇಡ್ತಾ ಇದ್ದಾರೆ ಇದಕ್ಕೆಲ್ಲ. ಏನಕ್ಕೆ? ಫಾರೆಸ್ಟ್ ಅವರೇ ಬೆಂಕಿ ಇಡ್ತಾ ಇದ್ದಾರೆ ರೋಡ್ ಸೈಡು. ಮೇ ಬಿ ಧೂಳಿಗೆ ಎದ್ದೇಳುತ್ತೆ ಅಂತ ಏನೋ ಗೊತ್ತಿಲ್ಲ, ಅವರೇ ಬೆಂಕಿ ಇಡ್ತಾ ಇದ್ದಾರೆ. ನಂಗೆ ಐಡಿಯಾ ಇಲ್ಲ ಏನಕ್ಕೆ ಅಂತ. ನಿಮ್ಗೆ ಯಾರು ಐಡಿಯಾ ಇದ್ದರೆ ನಮಗೆ ತಿಳಿಸ್ಕೊಡಿ ಗೈಸ್, ಕಮೆಂಟ್ ಮಾಡಿ. ಜಸ್ಟ್ ಮಿಸ್. ಸೊ ಯಾವತ್ತೂ ಅಷ್ಟೇ ಕರೆಕ್ಟಾಗಿ ರೋಡ್ಸ್ ನೋಡ್ಕೊಂಡು ಓಡಿಸ್ಬೇಕು. ಈ ಥರ ಆದರೆ ಹಿಂಗೆ ಆಗುತ್ತೆ. ಸೊ ಗೊತ್ತಾಯಿತು, ಅದಕ್ಕೂ ಸಡನ್ ಬ್ರೇಕ್ ಹಾಕ್ಕೊಂಡೆ. ಸೊ ಕರ್ವ್ಸಲ್ಲಿ ಯಾವತ್ತೂ ನೋಡಿಕೊಂಡು ಓವರ್ಟೇಕ್ ಮಾಡಿ. ಈ ಥರ ಮಿಸ್ಟೇಕ್ಗಳನ್ನು ಮಾಡಬೇಡಿ. ಮಿಸ್ಟೇಕ್ಸ್ ಆಗ್ತವೆ, ಬಟ್ ನೋಡಿಕೊಂಡು. ಬಟ್ ಹೆಂಗಿರುತ್ತೆ ಗಾಡಿ, ಸಾಕಂತಾಗೆ ನಿಂತೋಗುತ್ತಲ್ಲ ಒಂದೇ ಸಲಕ್ಕೆ. ರಿಯಲ್ಲಿ ಯಾರಲ್ಲಿ 80ಯಲ್ಲಿದ್ದೆ, 80ಇಂದ ಸ್ವಲ್ಪ ಸ್ಲೋ ಮಾಡ್ಕೊಂಡು 60ಗೆ ಬಂದೆ. ಸೊ 60ಯಲ್ಲಿ ಗಾಡಿ ಪಕ್ಕದಲ್ಲಿದ್ದೆ ನಾನು. ಸೊ ಅವಾಗ ಯಾವಾಗ ನಂಗೆ ಗಾಡಿ ಬರ್ತಿದೆ ಅಂತ ಒಂದು ಥಾಟ್ ಬಂತು, ಅವಾಗ ಇಮಿಡಿಯೇಟಾಗಿ ಬ್ರೇಕ್ ಕೊಡ್ಕೊಂಡೆ. ಸೊ ವಿತಿನ್ ಸೆಕೆಂಡ್ಸಲ್ಲಿ ನಂಗೆ ನಿಂತ್ಕೊಂತು ಗಾಡಿ.
ಇನ್ನೊಂದು ಈ ಟ್ರ್ಯಾಕ್ಟರ್ಸ್ ಇರುತ್ತಲ್ಲ, ಟ್ರ್ಯಾಕ್ಟರ್ ಟ್ರಾಲಿಗಳಿಗೆ ಇಂಡಿಕೇಟರ್ಸ್ ಇರಲ್ಲ, ಮತ್ತು ಡ್ರೈವರ್ಗೆ ಹಿಂದೆ ಯಾವ ವೆಹಿಕಲ್ ಬರ್ತಾಯಿದೆ ಅಂತ ಗೊತ್ತಾಗಲ್ಲ. ಯಾಕಂದರೆ ಟ್ರ್ಯಾಕ್ಟರ್ ಇಂಜಿನ್ ಚಿಕ್ಕದಾಗಿರ್ತದೆ, ಅವ್ನು ಟ್ರಾಲಿ ದೊಡ್ಡದಾಗಿರ್ತದೆ. ಸೊ ಹಿಂದೆ ಅವ್ನು ನೋಡೋಕ್ಕೂ ಆಗೋಲ್ಲ, ಅಷ್ಟು ದೊಡ್ಡ ಮಿರರ್ ಇರೋಕ್ಕೂ ಆಗೋಲ್ಲ. ಸೊ ಅವನು ಸಿಗ್ನಲ್ ಕೊಡೋಕ್ಕೂ ಕಷ್ಟ. ಈ ಟ್ರ್ಯಾಕ್ಟರ್ನ ಓವರ್ಟೇಕ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಲೈಕ್ ನೈಟ್ ಟೈಮ್ಸ್ ನೀವೇನಾದರೂ ಓಡಿಸ್ಬೇಕಾದ್ರೆ ಮೇಯ್ನ್ ಈ ಟ್ರ್ಯಾಕ್ಟರ್ಸೇ ತಲೆನೋವು. ಎಷ್ಟೋ ಜನ ಅವಾಗ ಡೈರೆಕ್ಟಾಗಿ ಹಿಂದೆಯಿಂದ ಇಟ್ಬಿಟ್ಟವ್ರೆ ಟ್ರ್ಯಾಕ್ಟರ್ಗಳಿಗೆ. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಅದೇ ಹೇಳಿದ್ನಲ್ಲ, ಟ್ರಾಲಿಗೆ ಯಾವುದೇ ಪವರ್ ಸಪ್ಲೈ ಇರೋದಿಲ್ಲ, ಸೊ ರಿಫ್ಲೆಕ್ಷನ್ ಇರೋದಿಲ್ಲ ಅದರಲ್ಲಿ. ಸೊ ಗೊತ್ತಾಗೋದೇ ಇಲ್ಲ ನಿಮಗೆ ಮುಂದ್ಗಡೆ ಟ್ರ್ಯಾಕ್ಟರ್ ಹೋಗ್ತಿದೆ ಅಂತ, ಅನ್ಲೆಸ್ ಅಂಟಿಲ್ ನಿಮ್ಮ ಲೈಟ್ಸ್ ಬ್ರೈಟಾಗಿದ್ದು ಸೊ ನೋಡಿದ್ರೆ ಓಕೆ. ಒಂದು ವೇಳೆ ನಿಮ್ಮ ಲೈಟ್ಸು ಬ್ರೈಟಾಗಿಲ್ಲ ಅಂದರೆ ಪಕ್ಕ ಹೋಗಿ ಗುದ್ಬಿಡ್ತೀವಿ. ನಾಟ್ ಬ್ಯಾಡ್, ರೋಡ್ ಚೆನ್ನಾಗಿದೆ. ಸೊ ಸಣ್ಣ ಪುಟ್ಟ ಇದು ಬಿಟ್ಟರೆ ಅದು ಆಬ್ವಿಯಸ್ಲಿ ಇದ್ದೇ ಇರ್ತದೆ, ಬಟ್ ರೋಡ್ ಅಂತೂ ಸೂಪರ್ ಆಗಿದೆ. ನಾನಂತೂ ಎಂಜಾಯ್ ಮಾಡಿದೆ ಇವತ್ತು, ಸಕ್ಕತ್ತಾಗಿ ರೈಡ್ ಎಂಜಾಯ್ ಮಾಡಿದೆ. ನಾನು ಎಂಜಾಯ್ ಮಾಡಿದೆ ಮತ್ತು ಎಂಜಾಯ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಓಕೆ, ನಮ್ಮ ಗಾರ್ಡನ್ಗೆ ಹೂವು ಹಾಕ್ಸಿದಾಯಿತು. ಲೆಟ್ಸ್ ಗೋ ಗರುಡ, ಲೆಟ್ಸ್ ಫ್ಲೈ. ಸೊ ಫೈನಲಿ ಬೆಂಗಳೂರು ಹೈವೇಗೆ ಟಚ್ ಮಾಡಿಬಿಟ್ವಿ. ಸ್ಟಾರ್ಟ್ ಮಾಡಿದ್ದು 11:15, 12:15, 1:15, 2, 3 ಅವರಲ್ಲಿ ಟು ರೀಚ್ ಧಾರವಾಡ. ನಿಯರ್ಲಿ ಅಬೌಟ್ 150 kilometers ವಿತ್ ಘಾಟ್ ರೋಡ್ ಆ್ಯಂಡ್ ಆಲ್. ಸೊ ಇದು ಸಿಂಗಲ್ ಹೈವೇ ಆ್ಯಕ್ಚುಲಿ, ಹುಬ್ಳಿ ಟು ಧಾರವಾಡ ಮಾತ್ರ ಹಿಂಗಿರ್ತದೆ. ಅದಾದಮೇಲೆ ನಮಗೆ ಪ್ರಾಪರ್ 2 ಲೈನ್ ಹೈವೇ ಸಿಗುತ್ತೆ. ಇಲ್ಲ, ಅದೇ ರೋಡ್ಗೆ ಕನೆಕ್ಟ್ ಆಗುತ್ತೆ ಈ ರೋಡ್. ಹಾಂ, ಇಲ್ಲ ಇಲ್ಲ, ಇದು ಸ್ಟ್ರೈಟ್ ಹೋದರೆ ಟ್ರಾಫಿಕ್ ಜಾಸ್ತಿ ಇದೆ, ಅದಕ್ಕೆ ಲೆಫ್ಟ್ ತೋರಿಸ್ತೈತೆ. ಹಾಂ, ಲೆಫ್ಟ್ ಹೋಗ್ಬಿಟ್ಟು ಅದು ಏರ್ಪೋರ್ಟ್ ರೋಡಲ್ಲಿ ಹೋಗಿ ಮತ್ತೆ ಸೇಮ್ 48 ಕನೆಕ್ಟ್ ಆಗುತ್ತೆ. ಐ ಗೂಗಲ್ ಮಾಡಿದ ಸ್ಕ್ಯಾಮ್. ನೋಡಿ, ದೊಡ್ಡ ಸ್ಕ್ಯಾಮು. ನಾವು ಹಂಗೆ ಬರ್ಬೋದಾಗಿತ್ತು ಹೈವೇಯಲ್ಲಿ. ನೋಡಿದ್ರೆ ಈ ಕಡೆಯಿಂದ ರೂಟ್ ತೋರಿಸ್ತಾ ಸುಮ್ಮನೆ ಒಂದು 15-20 ನಿಮಿಷ ವೇಸ್ಟ್ ಆಗೋಯ್ತಿಲ್ಲ. ಇಷ್ಟೊತ್ತಿಗೆ ಇನ್ನೂ ಒಂದು 20 ಕಿಲೋಮೀಟ್ರ್ ಹೊಡೆದ್ಬಿಡ್ತಾಯಿದ್ವಿ. ಸ್ಕ್ಯಾಮ್ ಗುರು, ದೊಡ್ಡ ಸ್ಕ್ಯಾಮ್ ಗೂಗಲ್ದು. ಒಂದು ಸ್ಟಾಪ್ ಹಾಕ್ಕೊಂಡ್ವಿ. ಸೊ ಆಫ್ಟರ್ ಇದು ಸ್ಟಾಪ್, ವಾಟರ್ ಸ್ಟಾಪ್ ಅಲ್ಲಲ್ಲ, ಇದು ಬ್ರೇಕ್ ಮಾಮೂಲಿ. ಓಕೆ, ಒಂದು ಬ್ರೇಕ್ ಆಯ್ತು. ಇವಾಗ ತಾನೇ ಬ್ರೇಕ್ ಒಂದು ಸ್ಟಾಪ್ ಮಾಡಿದ್ವಿ. ಆಫ್ಟರ್ ನಿಯರ್ಲಿ ಅಬೌಟ್ 220 kilometers ರೈಡ್ ಮಾಡಿದ್ವಿ. ಫಸ್ಟ್ ಸ್ಟಾಪ್ ನಿಯರ್ಲಿ ಒಂದು 110 kilometers, ಅಗೇನ್ 110 kilometers ಇನ್ನೊಂದು ಸ್ಟಾಪ್ ಹಾಕ್ಕೊಂಡ್ವಿ. ಯಾಕಂದರೆ 100 kilometers ಮೇಲೆ ಹೋದರೆ ಗಾಡಿನೂ ಹೆವಿ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಟ್ ಅಂದರೆ ಕೂಲೆಂಟ್ ಇರುತ್ತೆ, ಬಟ್ ಆದ್ರೂ ಯಾಕೆ ಸುಮ್ಮನೆ ಸ್ಟ್ರೈನ್ ಜಾಸ್ತಿ ಆಗುತ್ತೆ ವೆಹಿಕಲ್ಸ್ಗೆ ಅಂದ್ಬಿಟ್ಟು ಒಂದು ಸ್ಟಾಪ್ ಹಾಕ್ಕೊಂಡು ಮತ್ತೆ ಇಲ್ಲೊಂದು ಸ್ವಲ್ಪ ಹೊತ್ತು ನಾವು ರೆಸ್ಟ್ ತಗೊಂಡು ಮತ್ತೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಇರೋದು ಬಂದುಬಿಟ್ಟು ದಾವಣಗೆರೆ ಹೋಗೋಣ ಅಂತ, ದಾವಣಗೆರೆ ದೋಸೆ ತಿನ್ನೋಣ ಅಂತ. ದಟ್ ಈಸ್ ಅವರ್ ನೆಕ್ಸ್ಟ್ ಪ್ಲ್ಯಾನ್. ಸೀದಾ ಅಲ್ಲೇ ಹೋಗೋಣ.
ಅಲ್ಲಿವರೆಗೂ ರೈಡ್ನ ಎಂಜಾಯ್ ಮಾಡಿ. ಓಕೆ, ಜಸ್ಟ್ ಎಂಟರ್ಡ್ ದಾವಣಗೆರೆ. ಜಸ್ಟ್ ಸೈಡ್ಗೆ ಹಾಕ್ಕೊಂಡಿದ್ದೆ, ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಹೈವೇ ಪೆಟ್ರೋಲಲ್ಲಿ ಬಂದುಬಿಟ್ಟು ಕೇಳ್ತಾಯಿದ್ರು ಎಷ್ಟು ಏನು ಎತ್ತ ಗಾಡಿ ಅಂತ. ನಾನು ಆ್ಯಕ್ಚುಲಿ ಹೆಲ್ಮೆಟ್ ತೆಗೆದಿಟ್ಟಿದ್ದೆ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋದಕ್ಕೆ. ಸೊ ಮಧ್ಯಾಹ್ನ ಲಂಚ್ ಮಾಡಿಲ್ಲ ನಾವು. ಸೊ ಅದಕ್ಕೋಸ್ಕರ ಒಂದೇ ಸಲ ಒಂಥರ ಮಿಡಲ್ ಸ್ಟಾಪ್ ಥರ ಆಯ್ತು ಇವಾಗ. ನಿಯರ್ಲಿ ಅಬೌಟ್ ನಾವು 300, 320, 330 ಕಿಲೋಮೀಟರ್ಸ್ ಓಡಿಸಿದ್ದೀವಿ ಆಲ್ಮೋಸ್ಟ್. ಸೊ ಅದಕ್ಕೋಸ್ಕರ ಇನ್ನೂ ಹಾಫ್ ಆಫ್ ದ ವೇ ಇದೆ ನನಗೆ. ಇವಾಗ ನನಗೆ ಮತ್ತು KGK ಬ್ರೋಗೆ ನಿಯರ್ಲಿ ಅಬೌಟ್ 250 ಕಿಲೋಮೀಟರ್ಸ್ ಅವ್ರಿಗೆ ಹೋಗಬೇಕು. ನನಗಿನ್ನೂ 100 ಕಿಲೋಮೀಟರ್ ಜಾಸ್ತಿ. ಈಗ ನಾನು ಕೋಲಾರ ಹೋಗ್ಬೇಕಲ್ವ. ಸೊ ಸಿಟಿ ಎಲ್ಲ ದಾಟ್ಕೊಂಡು ಹೋಗ್ಬೇಕಂದ್ರೆ ಇನ್ನೊಂದು 120 ಎಕ್ಸ್ಟ್ರಾ ಆಗುತ್ತೆ ನನಗೆ. ಎರಡು ಬ್ರೋ, ಎರಡು ಒರಿಜಿನಲ್ಲೇ. ಹಾಂ, ಅಲ್ಲಿ ಹಾಕೋಕ್ಕಾಗಲ್ಲ ಗಾಡಿ, ಇಲ್ಲೇ ಹಾಕ್ಬೇಡ. ಸೊ ಗಾಯ್ಸ್, ನಾವ್ಯಾವಾಗ ಬಂದಿದ್ದೀವಿ ದೋಸೆ ತಿನ್ನೋದಕ್ಕೆ. ಶ್ರೀ ಗುರುಕೋಟೇಶ್ವರ ಹೋಟೆಲಲ್ಲಿ ಇದ್ದೀವಿ. ದೋಸೆ ಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ. ಹಾಂ, ಸೊ ಅಂಕಲ್ ಅವರು ಹೆಲ್ಮೆಟ್ ಟ್ರೈ ಮಾಡಬೇಕು ಅಂದರು ಒಂದ್ಸಲ. ಅದಕ್ಕೆ ಹಾಕ್ಕೊಂಡ್ಬಿಟ್ಟು ನೋಡಿಬಿಟ್ಟು ಇವಾಗ ಎಂಜಾಯ್ ನೋಡ್ತಾರೆ. ಸೊ ಗಾಯ್ಸ್, ನಾವು ಇವಾಗ ಇದ್ದೀವಿ ಚಿತ್ರದುರ್ಗ. ಸೊ ಈವ್ನಿಂಗ್ ಆಗ್ತಾ ಬರ್ತಾ ಇದೆ. ಟೈಮ್ ಆಲ್ರೆಡಿ 6:44. ಸೊ ನಾವು ಆಲ್ಮೋಸ್ಟ್ ಲೈಕ್ 7 ಅವರ್ಸ್ ಆಯಿತು. 7 ಅವರ್ಸ್ ಆಯಿತಾ? 11, 12 ಮುಕ್ಕಾಲು, 1 ಮುಕ್ಕಾಲು, 2 ಮುಕ್ಕಾಲು, 3 ಮುಕ್ಕಾಲು, 4 ಮುಕ್ಕಾಲು, ಹಾಂ 7 ಅವರ್ಸ್ ಆಗಿದೆ ನಾವು ಆಲ್ರೆಡಿ ಬಿಟ್ಟು. ಸೊ ಯು ಕ್ಯಾನ್ ಸಿ ದ ವಿಂಡ್ ಮಿಲ್ಸ್. ಸಾಕಾದಾಗ ಆನಾಯ್ತಲ್ಲ ಲೈಟ್ಸು. ಒಳ್ಳೆ ಟೈಮಿಂಗಲ್ಲಿ ಆನಾಯಿತು. ಚೆಕ್ ಅರೈವಿಂಗ್ ಎಸ್ಟಿಮೇಟೆಡ್ ಅರೈವಿಂಗ್ ಟೈಮ್ ಈಸ್ ಲೈಕ್ 11:37. ಅದು ನಾವು ಬರ್ತಾ ಇದ್ದೀವಿ ಅಂದರೆ ಲೈಟ್ ಹಾಕಿ ಸ್ವಾಗತ ಮಾಡಬೇಕು. ಹಿಂಗೆ ಗರುಡ, ನನ್ನ ಗರುಡ ಬರಬೇಕಾದ್ರೆ ಎಲ್ಲ ಸ್ವಾಗತ ಹಿಂಗೆ ಮಾಡಬೇಕು. ಸ್ವಲ್ಪ ಓವರ್ ಆಯ್ತು ಅನ್ಸುತ್ತೆ. ಒಂದು ಅಪ್ಡೇಟ್ ಏನಂದರೆ, ಬೆಳಗ್ಗೆಯಿಂದ ನಾವು ಟ್ರಾವೆಲ್ ಮಾಡಿರುವ ಡಿಸ್ಟೆನ್ಸ್ ಬಂದು 540 ಕಿಲೋಮೀಟರ್ಸ್. ಓಕೆ, 540 ಕಿಲೋಮೀಟರ್ಸ್ ಓಡಿಸಿದ್ದೀವಿ ಗಾಡಿ ವಿತ್ 1, 2, 3, 4 ಸ್ಟಾಪ್ಸ್. ಇವಾಗವರೆಗೂ 4 ಸ್ಟಾಪ್ಸ್ ಕೊಟ್ಟಿದ್ದೀವಿ. ಮತ್ತೆ ಅಲ್ಲಿ ಮತ್ತೆ 2 ಫ್ಯೂಯಲ್ ಸ್ಟಾಪ್ಸ್. 4 ನಾರ್ಮಲ್ ಸ್ಟಾಪ್ಸು ಪ್ಲಸ್ 2 ಫ್ಯೂಯಲ್ ಸ್ಟಾಪ್. ಸೊ ಅದು ಒಂದು ಅಪ್ಡೇಟು. ಸೆಕೆಂಡ್ ಅಪ್ಡೇಟ್ ಬಂದುಬಿಟ್ಟು ತುಮಕೂರು ಆಯಿತು. ತುಮಕೂರು ಆದಮೇಲೆ ದಬಾಸ್ಪೇಟೆ ಬರ್ತದೆ. ಸೊ ದಬಾಸ್ಪೇಟೆಯಲ್ಲಿ ಏನು ಮಾಡ್ತೀವಿ ಅಂದರೆ, ನಾನು ಲೆಫ್ಟ್ ತೊಗೊಂಡು ನಾನು ಟುವರ್ಡ್ಸ್ ಇಂಟರ್ನಲ್ ರೋಡಲ್ಲಿ ಕೋಲಾರ ಹೋಗ್ತೀನಿ. ಸೊ KGK ಬ್ರೋ ಹಂಗೆ ಫುಲ್ ಕಂಟಿನ್ಯೂ ಆಗಿ ಅವರು ಮನೆಗೆ ಹೋಗ್ತಾರೆ, ಸೇಮ್ ಬೆಂಗಳೂರು ಇದಕ್ಕೆ. ಸೊ ಅದು ಮೈನ್ ಅಪ್ಡೇಟು. ನಂದು ಟೋಟಲ್ ಆಗಿ ಮನೆಗೆ ಸೇರೋ ಅಷ್ಟೊತ್ತಿಗೆ 685 ಕಿಲೋಮೀಟರ್ಗಳಾಗ್ತದೆ ಓವರಾಲ್ ಜರ್ನಿ. ಸೊ 1 ಡೇಯಲ್ಲಿ ಮಾರ್ನಿಂಗ್ 11:45 ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಇದು ಎಸ್ಟಿಮೇಟೆಡ್ ಟೈಮ್ ತೋರಿಸ್ತೈತೆ ಇವಾಗ 11:40. ಸೊ 11:40 ತೋರಿಸ್ತೈತೆ. ಹಂಗೂ ಹಿಂಗೂ ಅದು ಇನಿಷಿಯಲ್ ತೋರಿಸಿದ ಟೈಮ್ಗಿಂತ 1 ಅವರ್ ಮುಂಚೆ ತೋರಿಸ್ತೈತೆ. ಇವಾಗ ಪರವಾಗಿಲ್ಲ, ವಿತ್ 5 ಸ್ಟಾಪ್ಸ್. Okay guys, it's time to separate me and KGK sir. KGK bro is going like this, I am going like this. Okay bro. Okay guys, so we had a tea. So tea ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗಿ KGK bro ಓಡ್ತಾ ಇದ್ದಾರೆ, ನಾನು ಹಂಗೆ ಓಡ್ತೀನಿ. ಬಾಯ್ ಬ್ರೋ. ಸೊ ಇದು ನಮ್ಮ ಹಳೆ ಅಡ್ಡ ದಬಾಸ್ಪೇಟೆ.
ಸೊ ಇಲ್ಲಿ ಒಂದು ನಿಯರ್ಲಿ ಒಂದು 4 ಇಯರ್ಸ್ ಇಲ್ಲೇ ಇದ್ದೆ ನಾನು ಕೆಲಸ ಮಾಡಿಕೊಂಡು. ಓಕೆ ಗೈಸ್, ಸೊ ಜಸ್ಟ್ ನಾವು ಮನೆಗೆ ರೀಚ್ ಆದೆ. ಸೊ ಕಂಟಿನ್ಯೂಸ್ಲಿ ಫ್ರಮ್ ಮಾರ್ನಿಂಗ್ 11:45 ಇಂದ ಹಿಡಿದು ಇವಾಗ 11:15ವರೆಗೂ ಆಯಿತು ಫುಲ್ ಜರ್ನಿ ವಿತ್ 5 ಸ್ಟಾಪ್ಸ್. ಓಕೆ, ಅದರಲ್ಲಿ ಮೂರು ಸ್ಟಾಪ್ ಬಂದು 4 ಸ್ಟಾಪು ಬಂದು ಹೈಡ್ರೇಷನ್ ಮತ್ತು ಲಂಚ್ ಮಾಡಿದ್ವಿ. ಇನ್ನು 2 ಸ್ಟಾಪ್ ಬಂದು ಫ್ಯೂಯಲ್ ಸ್ಟಾಪ್. ಸೊ ಹೀಗಾಗಿ ಟೋಟಲ್ ನಿಯರ್ಲಿ ಅಬೌಟ್ 12 ಅವರ್ಸ್ ತೊಗೊಂಡಿದ್ದೀವಿ, ಲೆಸ್ ದೆನ್ 12 ಅವರ್ಸ್. ಸೊ ಇನ್ನೂ ಲಗೇಜ್ ಎಲ್ಲ ಇಳಿಸಿಲ್ಲ, ಲಗೇಜ್ ಎಲ್ಲ ಹಂಗೆ ಇದೆ. ಸೊ ಇಳಿಸ್ಬಿಟ್ಟು ಫ್ರೆಶ್ ಆಗಿ ವಾಚೊಂಬೇಕು, ಫಸ್ಟು ನಿದ್ದೆ ಮಾಡಬೇಕು. ಫೈನ್ ಗೈಸ್. ಸೊ ನಿಮಗೆ ಗೋವಾ ಸೀರೀಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.